ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ರಾಪಿಡೋ ಚಾಲಕನ ಮೇಲೆ ಯುವತಿ ಹಲ್ಲೆ, ಹೊಡೆತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಡ್ರೈವರ್ ಮೇಲೆಯೇ ಜಯನಗರ ಠಾಣೆಗೆ ದೂರು. ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧದ ಕಾರ್ಮೋಡ. ಇಸ್ರೇಲ್ ಇರಾನ್ ನಡುವೆ ರಣಭೀಕರ ಸಮರ. ಕ್ಷಣ ಕ್ಷಣಕ್ಕೂ ಎರಡು ದೇಶಗಳ ಮೇಲೆ ಕ್ಷಿಪಣಿಗಳ ಅಬ್ಬರ. ಕಾಂತಾರ 1 ಚಿತ್ರತಂಡಕ್ಕೆ ಮತ್ತೊಂದು ಸಂಕಷ್ಟ. ಶೂಟಿಂಗ್ ಬಗ್ಗೆ ಮಾಹಿತಿ ನೀಡುವಂತೆ ಜಿಲ್ಲಾಡಳಿತ ನೋಟಿಸ್. 3 ದಿನಗಳ ಒಳಗೆ ಉತ್ತರಿಸೋಕೆ ಸೂಚನೆ. ಮಂಗಳೂರಿನಲ್ಲಿ ವರುಣನ ಅವಾಂತರ. ಕರಾವಳಿಯಲ್ಲಿ ಮತ್ತೆ ಗುಡ್ಡದ ಭೂತ. ರಣಭೀಕರ ಮಳೆಯಿಂದ ಬದುಕು ಅಸ್ತವ್ಯಸ್ತ. ಉಡುಪಿಯಲ್ಲಿ ಮುಂದುವರೆದ ವರುಣನ ಆರ್ಭಟ. ನೆರೆ ನೀರಿನಲ್ಲಿ ಕೊಚ್ಚಿ ಹೋದ ಬೈಕ್ ಸವಾರರು. ಯುವಕರನ್ನ ರಕ್ಷಿಸಿದ ಸ್ಥಳೀಯರು. ನಮಸ್ಕಾರ. ಎಕ್ಸ್ರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಪ್ರಧಾನಿ ನರೇಂದ್ರ ಮೋದಿ ಈಗ 3 ಸಿ ರಾಷ್ಟ್ರಗಳ ಸಂಚಾರವನ್ನ ಕೈಗೊಂಡಿದ್ದಾರೆ. ಸೈಪ್ರಸ್, ಕೆನಡಾ ಹಾಗೆ ಕ್ರೊವೇಷಿಯಾ. ಇದರ ಭಾಗವಾಗಿ ಸೈಪ್ರಸ್ಗೆ ಭೇಟಿ ಕೊಟ್ಟಿದ್ದಾರೆ ಮೋದಿ. ಅಲ್ಲಿರುವ ಅನಿವಾಸಿ ಭಾರತೀಯರನ್ನ ಮಾತನಾಡಿಸಿದ್ದಾರೆ. ಅದಾದ ಬಳಿಕ ಅಲ್ಲಿ ನಡೆದ ದುಂಡು ಮೇಜಿನ ಸಭೆಯಲ್ಲಿ ಮಾತನಾಡಿದ್ದಾರೆ. ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿವರಿಸಿದ್ದು ಭಾರತದ ಡಿಜಿಟಲ್ ಕ್ರಾಂತಿ ಬಗ್ಗೆ. ಹಾಗೆ ಒಂದೊಂದೇ ದೇಶಗಳ ಜೊತೆ ಬಾಂಧವ್ಯ ವೃದ್ಧಿಸ್ಕೊಳ್ತಾ ಇರೋ ಮೋದಿ ಜೂನ್ 16ಕ್ಕೆ ಕೆನಡಾದಲ್ಲಿ ನಡೆಯೋ G7 ಶೃಂಗಸಭೆಯ ವಿಶೇಷ ಅತಿಥಿಯಾಗಿ ಭಾಗಿಯಾಗ್ತಿದ್ದಾರೆ. ಮೋದಿ ಅವರ ಈ 3 ದೇಶಗಳ ಪ್ರವಾಸ, ಅದರಲ್ಲೂ G7 ಶೃಂಗಸಭೆಯಲ್ಲಿ ಭಾಗಿಯಾಗ್ತಾ ಇರೋದ್ರ ವಿಶೇಷ, ಇದೆಲ್ಲವನ್ನ ವಿವರಿಸುತ್ತೆ ಈ ವರದಿ. ಪ್ರಧಾನಿ ಮೋದಿ ತ್ರಿರಾಷ್ಟ್ರಗಳ ಪ್ರವಾಸ. G7 ಶೃಂಗಸಭೆಗಾಗಿ ನಮೋ ಪ್ರಯಾಣ. ವಿದೇಶ ಪ್ರವಾಸ ಕೈಗೊಂಡಿರೋ ಪ್ರಧಾನಿ ಮೋದಿ ಈ ಸಲ ಭೇಟಿ ಕೊಡ್ತಿರೋದು 3C ರಾಷ್ಟ್ರಗಳಿಗೆ, ಅಂದ್ರೆ ಸೈಪ್ರಸ್, ಕೆನಡಾ ಹಾಗೂ ಕ್ರೊವೇಷಿಯಾ. ಪ್ರಮುಖವಾಗಿ ಕೆನಡಾದಲ್ಲಿ ನಡೀತಿರೋ G7 ಶೃಂಗಸಭೆಗೆ ತೆರಳೋ ಮಾರ್ಗವಾಗಿ ಇನ್ನೆರಡು ರಾಷ್ಟ್ರಗಳಿಗೂ ವಿಸಿಟ್ ಮಾಡ್ತಿದ್ದಾರೆ ಮೋದಿ. ವಿಶ್ವದ ಪ್ರಮುಖ ಶೃಂಗಸಭೆಗಳಲ್ಲೊಂದು G7. ಅಭಿವೃದ್ಧಿಶೀಲ ರಾಷ್ಟ್ರಗಳ ಈ G7 ಒಕ್ಕೂಟದ ಶೃಂಗಸಭೆಯಲ್ಲಿ ಈ ಸಲ ಮೋದಿ ಪಾಲ್ಗೊಳ್ತಿರೋದು ವಿಶೇಷತೆಗೆ ಸಾಕ್ಷಿಯಾಗ್ತಿದೆ. ಏಕೆಂದ್ರೆ G7 ಕೂಟದಲ್ಲಿ ಭಾರತ ಸದಸ್ಯ ರಾಷ್ಟ್ರವೇ ಅಲ್ಲ. ಆದರೂ ಕೆನಡಾದಲ್ಲಿ ಆಯೋಜಿಸಲಾದ ಈ ಶೃಂಗಸಭೆಯಲ್ಲಿ ಭಾಗವಹಿಸೋ ಮುಖಾಂತರ ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರಾಮುಖ್ಯತೆ ಎಷ್ಟು ಅನ್ನೋದು ಪ್ರೂವ್ ಆಗ್ತಿದೆ. ಏಕೆಂದ್ರೆ ಈ ಬಾರಿ ಸಭೆಗೆ ಆಸಕ್ತಿಯಿಂದ ಮೋದಿಗೆ ಆಹ್ವಾನ ಕೊಟ್ಟಿದ್ದಾರೆ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ. ಕೆನಡಾದಲ್ಲಿ ನಡೀತಿರೋ G7 ಶೃಂಗಸಭೆಗಾಗಿ ತೆರಳುತ್ತಿರೋ ಪ್ರಧಾನಿ ಮೋದಿ ಇದಕ್ಕೂ ಮುನ್ನವೇ ಉರುಳಿಸಿದ್ದು ಚಾಣಕ್ಯ ದಾಳ. ಕೆನಡಾಗೆ ಕಾಲಿಡೋ ಮುನ್ನ ಮೋದಿ ಎಂಟ್ರಿ ಕೊಟ್ಟಿದ್ದು ಸೈಪ್ರಸ್ ರಾಷ್ಟ್ರಕ್ಕೆ. ಪಶ್ಚಿಮ ಏಷ್ಯಾದ ದ್ವೀಪ ಈ ಸೈಪ್ರಸ್ ಒಂದು ಲೆಕ್ಕದಲ್ಲಿ ಭಾರತದ ಅತಿ ನಂಬಿಕಸ್ಥ ಸ್ನೇಹಿತ ರಾಷ್ಟ್ರ. ಸೈಪ್ರಸ್ ಭೇಟಿ ಹಿಂದೆ ಆ ಕಾರ್ಯತಂತ್ರ. ಪಾಕ್ಗೆ ಶಸ್ತ್ರಾಸ್ತ್ರ ಕೊಟ್ಟ ಟರ್ಕಿಗೆ ಪ್ರಹಾರ. ಇಲ್ಲಿ
ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆದುರುಳಿಸುತ್ತಿದ್ದಾರೆ ಮೋದಿ. ರಿಪಬ್ಲಿಕ್ ಆಫ್ ಸೈಪ್ರಸ್ಗೆ ಫಸ್ಟ್ ಹೆಜ್ಜೆ ಇಟ್ಟಿದ್ದಾರೆ ಮೋದಿ. 20 ವರ್ಷಗಳಲ್ಲೇ ಇದು ಭಾರತದ ಪ್ರಧಾನಿಯೊಬ್ಬರ ಪ್ರಪ್ರಥಮ ವಿಸಿಟ್. ಎರಡೂ ದೇಶಗಳ ಮಧ್ಯೆ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ ಮಾತ್ರವಲ್ಲ, ಕಾರ್ಯತಂತ್ರದ ಜೊತೆಗೆ ಹಲ ಮಹತ್ತರ ವಾಣಿಜ್ಯ ಒಪ್ಪಂದಗಳ ಅಜೆಂಡಾ ಕೂಡ ಮೋದಿ ಈ ಭೇಟಿ ಹಿಂದಿದೆ. ಇನ್ನ ಮಿತ್ರ ರಾಷ್ಟ್ರಕ್ಕೆ ಹೋದ್ರೆ ಅದರಲ್ಲೆಂಥ ಚಾಣಕ್ಯತೆ ಅನ್ನೋ ಪ್ರಶ್ನೆ ಎದುರಾಗಬಹುದು. ಅಲ್ಲೇ ಇರೋದು ನೋಡಿ ಮೋದಿ. ಇಲ್ಲಿ ಮೋದಿ ಸೈಪ್ರಸ್ಗೆ ಭೇಟಿ ಕೊಟ್ರೆ ಅಲ್ಲಿ ಇನ್ನೆರಡು ದೇಶಗಳಲ್ಲಿ ಕಂಪನ. ಅವು ಮತ್ಯಾವುವೂ ಅಲ್ಲ, ನಮ್ಮ ಪರಮ ದುಶ್ಮನ್ ಪಾಕಿಸ್ತಾನ ಹಾಗೂ ಅದರ ಆಪ್ತ ರಾಷ್ಟ್ರ ಟರ್ಕಿ. ನಿಮಗೆ ನೆನಪಿರಬಹುದು, ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಭಾರತ ಕೈಗೊಂಡ ಪ್ರತೀಕಾರದ ನಡೆ ಆಪರೇಷನ್ ಸಿಂಧೂರ. ಈ ವೇಳೆ ಭಾರತ ಪಾಕ್ ಹುಟ್ಟಡಗಿಸೋ ಪ್ರೋಗ್ರಾಂ ಹಮ್ಮಿಕೊಳ್ಳಲಾಗಿತ್ತಲ್ಲ. ಆ ಸಂದರ್ಭದಲ್ಲಿ ಪಾಕ್ ಕೂಡ ಭಾರತದ ಮೇಲೆ ಡ್ರೋನ್ಗಳು, ಕ್ಷಿಪಣಿಗಳ ದಾಳಿ ನಡೆಸೋಕೆ ಮುಂದಾಗಿತ್ತಲ್ಲ. ಆಗ ಭಾರತದ ಗಡಿಯೊಳಗೆ ಬಿದ್ದ ಆ ಶಸ್ತ್ರಾಸ್ತ್ರಗಳ ಅವಶೇಷಗಳಲ್ಲಿ ಇತ್ತು ಮೇಡ್ ಇನ್ ಟರ್ಕಿ ಮಾರ್ಕ್. ಅಲ್ಲಿಗೆ ಪ್ರೂವ್ ಆಗಿದ್ದು ಪಾಕಿಸ್ತಾನದ ಪರ ನೆರವಿಗೆ ಡೈರೆಕ್ಟ್ ಆಗಿ ಟರ್ಕಿ ನಿಂತಿದೆ ಅನ್ನೋ ಅಂಶ. ಆಗ್ಲೇ ಕೊತ ಕುದೀತಿದ್ದ ಮೋದಿ ಇದಕ್ಕಾಗಿ ಕಾದಿದ್ದು ಟೈಮ್ಗೆ. ಈಗ ಸೈಪ್ರಸ್ಗೆ ಮೋದಿ ಬಂದಿದ್ದಾರಲ್ಲ, ಈ ಸೈಪ್ರಸ್ ಟರ್ಕಿ ದಕ್ಷಿಣ ಭಾಗಕ್ಕಿರೋ ದೇಶ. ಟರ್ಕಿ ಕಂಡ್ರೆ ಉರಿದು ಬೀಳುವಷ್ಟು ವೈರತ್ವ. ಈಗ ಕ್ಲಿಯರ್ ಆಯ್ತಲ್ಲ ಮೋದಿ ಪಗಡೆಯಾಟ. ಸೈಪ್ರಸ್ಗೆ ಕಾಲಿಡೋ ಮುಖಾಂತರ ಮೋದಿ ಇಲ್ಲಿ ಕೊಟ್ಟ ಸಂದೇಶ, ನಾವು ಸೈಪ್ರಸ್ನೊಂದಿಗಿದ್ದೇವೆ ಅಂತ. ಮೊದಲೇ ಟರ್ಕಿಗೂ ಸೈಪ್ರಸ್ಗೂ ಇರೋ ದ್ವೇಷಾಗ್ನಿ ನಮಗೂ ಪಾಕ್ಗೂ ಇರುವಷ್ಟೇ ಬಿರುಸು. ಇಂಥ ಟೈಮ್ನಲ್ಲಿ ವಿಶ್ವದ ಪ್ರಭಾವಿ ರಾಷ್ಟ್ರವಾಗಿ ಹೊರಹೊಮ್ಮುತ್ತಿರೋ ಭಾರತ ಸೈಪ್ರಸ್ ಪರ ನಿಲ್ಲಲಿದೆ ಅಂದ್ರೆ ಅದು ಟರ್ಕಿಗೂ ದೊಡ್ಡ ಹಿನ್ನಡೆಯೇ ಸರಿ. ಆರ್ಥಿಕ ಸಹಭಾಗಿತ್ವದ ಜೊತೆ ಡಿಜಿಟಲ್ ಕ್ರಾಂತಿಗೂ ಈ ಭೇಟಿ ಒತ್ತು ಕೊಡಲಿದೆ. ಇದಲ್ಲದೆ ಮೂಲ ಸೌಕರ್ಯಕ್ಕೆ ಇಂಬು ಕೊಡೋ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಎಕನಾಮಿಕ್ ಕಾರಿಡಾರ್ಗೂ ಮೋದಿ ಭೇಟಿ ನಿರ್ಣಾಯಕ ಪಾತ್ರ ವಹಿಸಲಿದೆ. ಮೆಡಿಟರೇನಿಯನ್ ಸಾಗರ ಭಾಗದಲ್ಲಿ ಭಾರತಕ್ಕೆ ದೊಡ್ಡ ಬಲ ಕೊಡುತ್ತಿದೆ. ಅಲ್ಲದೆ 2026ರಲ್ಲಿ ಯುರೋಪಿಯನ್ ಒಕ್ಕೂಟ ಕೌನ್ಸಿಲ್ನ ಅಧ್ಯಕ್ಷತೆಯನ್ನ ಸೈಪ್ರಸ್ ವಹಿಸಿಕೊಳ್ಳಲಿದೆ. ಇದಾದ್ರೆ ಯುರೋಪ್ ಮಧ್ಯಪ್ರಾಚ್ಯ ಭಾಗದಲ್ಲಿ ಬಾಂಧವ್ಯ ಬೆಸೆದುಕೊಳ್ಳೋಕೆ ಭಾರತಕ್ಕೂ ಸಹಕಾರಿಯಾಗಲಿದೆ. साइप्रस के विजन 2035 और विकसित भारत 2047 के विजन के कई पहलुओं में समानता है. इसलिए हम साथ मिलकर भविष्य को आकार देंगे. अपनी साझेदारी को स्ट्रेटेजिक दिशा देने के लिए हम अगले 5 वर्षों के लिए एक ठोस रोड मैप बनाएंगे. रक्षा और सहयोग को और मजबूती देने के लिए द्विपक्षीय डिफेंस कोऑपरेशन प्रोग्राम के तहत रक्षा उद्योग पर बल दिया जाएगा. साइबर और मैरीटाइम सिक्योरिटी पर अलग से डायलॉग शुरू किया जाएगा. क्रॉस बॉर्डर टेररिज्म के विरुद्ध भारत की लड़ाई में साइप्रस के सतत समर्थन के लिए हम बहुत बहुत आभारी हैं. ಇನ್ನ ಹಲವಿಧಗಳಲ್ಲಿ ಸೈಪ್ರಸ್ ಭಾರತದ ಅಚ್ಚುಮೆಚ್ಚಿನ ದೋಸ್ತಿ. ಹಿಂದಿನಿಂದಲೂ ಭಾರತದ ಪರ ನೇರ ಬ್ಯಾಟ್ ಮಾಡಿಕೊಂಡು ಬಂದಿದೆ ಈ ಸೈಪ್ರಸ್. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಶಾಶ್ವತ ಸದಸ್ಯ ಸ್ಥಾನ ಕೊಡಬೇಕಂತ ಬೆಂಬಲಕ್ಕೆ ನಿಂತಿದ್ದು ಈ ಸೈಪ್ರಸ್. ಹಾಗೆ ಪರಮಾಣು ವಿತರಕ ಗ್ರೂಪ್ ನಡಿ ಬರೋ ಭಾರತ ಅಮೆರಿಕ ನಾಗರಿಕ ಪರಮಾಣು ಒಪ್ಪಂದದ ವೇಳೆಯೂ ಭಾರತಕ್ಕೆ ಸೈಪ್ರಸ್ ಬೆಂಬಲ ಕೊಟ್ಟಿದೆ. ಅಂತಾರಾಷ್ಟ್ರೀಯ ಅಟಾನಮಿಕ್ ಎನರ್ಜಿ ಏಜೆನ್ಸಿ ಒಪ್ಪಂದದ ವೇಳೆಯೂ ಭಾರತಕ್ಕೆ ಜೈ ಅಂದಿದ್ದು ಇದೇ ಸೈಪ್ರಸ್. ಜೊತೆಗೆ ಭಾರತ ಪಾಕ್ ನಡುವಿನ ಸಂಘರ್ಷದ ವಿಷಯದಲ್ಲೂ ನಮಗೆ ಸೈಪ್ರಸ್ ಡೈರೆಕ್ಟ್ ಸಪೋರ್ಟ್ ಕೊಟ್ಟಿದೆ. ಹೀಗಾಗಿ ಪ್ರತಿಯೊಂದು ನಡೆಯಲ್ಲೂ ಭಾರತಕ್ಕೆ ಷರತ್ತು ರಹಿತ ಸಾಥ್ ಕೊಡುತ್ತಾ ಬಂದಿರೋ ಸೈಪ್ರಸ್ ಭಾರತದ ಪಾಲಿಗೆ ಅತ್ಯಂತ ವಿಶ್ವಾಸಾರ್ಹ ಒಡನಾಡಿ. ಜೂನ್
ಜೂನ್ 16-17ರಂದು ಕೆನಡಾದಲ್ಲಿ ನಡೀತಾ ಇರೋ ವಿಶ್ವ ದಿಗ್ಗಜರ G7 ಶೃಂಗಸಭೆ ಕಾತರತೆ ಸೃಷ್ಟಿ ಮಾಡಿದೆ. ಈ G7 ಗುಂಪಿನಲ್ಲಿ ಭಾರತ ಸದಸ್ಯ ರಾಷ್ಟ್ರ ಅಲ್ಲ, ಆದರೂ ಭಾರತಕ್ಕೆ ಆತಿಥೇಯ ಕೆನಡಾದ ಆಹ್ವಾನ ಸಿಕ್ಕಿದೆ. ಹಾಗೆ ನೋಡಿದ್ರೆ 2019ರಿಂದ ಕೂಡ ಭಾರತ ಅಧಿಕೃತ ಸದಸ್ಯ ಅಲ್ಲದೆ ಹೋದರೂ ಕೂಡ G7 ಶೃಂಗಸಭೆಯಲ್ಲಿ ಭಾಗವಹಿಸೋಕೆ ಅವಕಾಶ ಆಹ್ವಾನ ಸಿಗ್ತಲೇ ಬಂದಿದೆ. ಇದು ಮೋದಿ ಹಾಗೆ ಭಾರತದ ಪ್ರಭಾವಕ್ಕೆ ಸ್ಪಷ್ಟ ನಿದರ್ಶನವಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಜೂನ್ 16ರಿಂದ 2 ದಿನಗಳ ಕಾಲ ನಡೆಯೋ G7 ಶೃಂಗಸಭೆ ವಿಶ್ವದ ಕುತೂಹಲ ಕೆರಳಿಸಿದೆ. ಇನ್ನ ಏನಿದು G7 ಶೃಂಗಸಭೆ ಅಂತ ನೋಡೋದಾದ್ರೆ, ಇದು ಗ್ರೂಪ್ ಆಫ್ 7 ಪ್ರಬಲ ರಾಷ್ಟ್ರಗಳಾದ ಬ್ರಿಟನ್, ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್ ಮತ್ತು ಅಮೆರಿಕ ಈ G7 ಗುಂಪಿನ ಸದಸ್ಯ ರಾಷ್ಟ್ರಗಳು. 1970ರ ದಶಕದಲ್ಲೇ ಜಾಗತಿಕ ಆರ್ಥಿಕ ನೀತಿ ಬಗ್ಗೆ ಸಮನ್ವಯ ಸಾಧಿಸುವ ನಿಟ್ಟಿನಲ್ಲಿ ರೂಪುಗೊಂಡಿದ್ದೆ G6. ಆದ್ರೆ ಇದಾದ ಮೇಲೆ 1976ರಲ್ಲಿ ಕೆನಡಾ ಸೇರ್ಪಡೆಯೊಂದಿಗೆ ಇದಾಗಿದ್ದು G7. 1997ರಲ್ಲಿ ರಷ್ಯಾ ಸೇರಿಸಿಕೊಂಡು G8 ಕೂಡ ಆಗಿತ್ತು ಈ ಗುಂಪು. ಆದ್ರೆ 2014ರಲ್ಲಿ ಕ್ರಿಮಿಯಾ ಮೇಲಿನ ರಷ್ಯಾ ದಾಳಿಯಿಂದಾಗಿ ಆ ರಾಷ್ಟ್ರವನ್ನ G8ನಿಂದ ಅಮಾನತುಗೊಳಿಸುವ ಮೂಲಕ ಮತ್ತೆ ಈ ಗುಂಪಾಗಿದ್ದು G7. ಮೊದಲು ಆರ್ಥಿಕ ಸಹಭಾಗಿತ್ವದ ಉದ್ದೇಶದಿಂದ ಮೂಡಿದ ಈ G7ನಲ್ಲಿ ಈಗ ಹವಾಮಾನ ಬದಲಾವಣೆ, ಭದ್ರತೆ, ಅಭಿವೃದ್ಧಿ, ತಾಂತ್ರಿಕತೆ ಅಂಶಗಳನ್ನ ಸಹ ಅಜೆಂಡಾಗೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಇನ್ನ ಭಾರತ ಸದಸ್ಯನಲ್ಲದಿದ್ರೂ ಆಹ್ವಾನ ಬಂದಿದ್ದೇಕೆ? ವಿಶ್ವದ ಪ್ರಭಾವಿ ಆರ್ಥಿಕ ಶಕ್ತಿಯಾಗಿ ಬೆಳೆಯುತ್ತಿರೋ ಭಾರತವು ಅಂತಾರಾಷ್ಟ್ರೀಯ ಸಮಸ್ಯೆಗಳ ಚರ್ಚೆ ವೇಳೆ ತನ್ನ ಅಭಿಪ್ರಾಯ ಮಂಡಿಸಲಿ ಅನ್ನೋ ಸದುದ್ದೇಶ ಕೆನಡಾ ಪ್ರಧಾನಿ ಕೊಟ್ಟ ಆಹ್ವಾನದ ಹಿಂದಿದೆ. ಸೈಪ್ರಸ್ ಬಳಿಕ 2ನೇ ಹಂತದ ಪ್ರವಾಸದ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಕೆನಡಾದ ಕನಸ್ಕಿಸ್ಗೆ ಪ್ರಯಾಣ ಬೆಳೆಸುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಸಮಸ್ಯೆಗಳ ನಿವಾರಣೆ ಜೊತೆಗೆ ಜಾಗತಿಕ ಆದ್ಯತೆಗಳ ಬಗ್ಗೆ G7 ನಾಯಕರ ಜೊತೆ ಮೋದಿ ಸಮಾಲೋಚಿಸಲಿದ್ದಾರೆ. ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ ಪ್ರಮುಖ ಸಂಗತಿಗಳ ಬಗ್ಗೆ G7 ನಾಯಕರು ಪರಸ್ಪರ ಚರ್ಚಿಸೋ ಜೊತೆಗೆ ಕಾರ್ಯತಂತ್ರ ರೂಪಿಸಲಿದ್ದಾರೆ. ಯುದ್ಧ ಯಾವತ್ತೂ ಯಾವುದಕ್ಕೂ ಪರಿಹಾರ ಅಲ್ಲ. ಇರಾನ್ ಹಾಗೆ ಇಸ್ರೇಲ್ ವಾರ್ ಇದಕ್ಕೆ ವ್ಯತಿರಿಕ್ತನೂ ಅಲ್ಲ. ದೂರದ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಈ ಸಂಘರ್ಷ ಭಾರತದ ಮೇಲೂ ಕೂಡ ಅಗಾಧ ಪರಿಣಾಮವನ್ನ ಬೀರುತ್ತೆ. ಅಗತ್ಯ ವಸ್ತುಗಳ ಬೆಲೆ ಗಗನಮುಖಿಯಾಗೋ ಎಲ್ಲಾ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ. ಅಲ್ಲಿ ಉಡಾವಣೆ ಆಗ್ತಾ ಇರೋ ಬಾಂಬು, ಮಿಸೈಲು, ಡ್ರೋನ್ಗಳು ಸೀದಾ ಭಾರತದ ಜನಸಾಮಾನ್ಯರ ಜೇಬಿನ ಮೇಲೆ ಬೀಳ್ತಾ ಇರೋ ಹಾಗೆ ಭಾಸವಾಗ್ತಾ ಇದೆ. ಯಾಕಂದ್ರೆ ಅಲ್ಲಿನ ಯುದ್ಧದಿಂದಾಗಿ ಬೆಲೆ ಏರಿಕೆ ಬರೆ ಬೀಳೋದು ಭಾರತೀಯರ ಮೇಲೂ. ಇಸ್ರೇಲ್ ಇರಾನ್ ಯುದ್ಧದ ಕರಿ ನೆರಳು. ಭಾರತದಲ್ಲಿ ಗಗನಕ್ಕೆ ಏರ್ತಿವೆ ದರಗಳು. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಆವರಿಸಿದೆ ಯುದ್ಧದ ಕಾರ್ಮೋಡ. ಇರಾನ್ ಮೇಲೆ ಯಾವಾಗ ಇಸ್ರೇಲ್ ರುದ್ರ ಭಯಾನಕ ದಾಳಿ ನಡೆಸ್ತೋ ಇದಕ್ಕುತ್ತರ ಕೊಡೋಕೆ ಪರದಾಡ್ತಿದೆ ಇರಾನ್. ಹಾಗೆ 2 ರಾಷ್ಟ್ರಗಳ ಮಧ್ಯೆ ಕಳೆದ 3-4 ದಿನಗಳಿಂದ ಬೆಂಕಿ, ಬಿರುಗಾಳಿ, ಸವಾಲಿಗೆ ಪ್ರತಿ ಸವಾಲ್ ಅನ್ನೋ ವಾತಾವರಣ. ದೂರದ ಪಶ್ಚಿಮ ಏಷ್ಯಾದಲ್ಲಿ 2 ರಾಷ್ಟ್ರಗಳ ಮಧ್ಯೆ ಸಮರ ನಡೆದ್ರೆ ಅದು ಆ 2 ದೇಶದಷ್ಟೇ ಇತರ ರಾಷ್ಟ್ರಗಳ ಮೇಲೂ ಪರಿಣಾಮ ಬೀಳ್ತಾ ಇದೆ. ಅದರಲ್ಲೂ ಭಾರತವನ್ನು ಬಾಧಿಸೋಕೆ ಶುರು ಮಾಡಿದೆ ಇರಾನ್ ಇಸ್ರೇಲ್ ಯುದ್ಧ. ಇಲ್ಲಿ ಭೌಗೋಳಿಕವಾಗಿ ನೋ ಪ್ರಾಬ್ಲಮ್ ನಿಜ, ಆದರೆ ಆರ್ಥಿಕವಾಗಿ ಜರ್ಜರಿತ ಆಗಲಿದೆ ಭಾರತ. ಯಾಕಂದ್ರೆ ಅಲ್ಲಿನ ಯುದ್ಧದಿಂದ ಇಲ್ಲಾಗಲಿದೆ ಘೋರ ಎಫೆಕ್ಟ್. ಅದರಲ್ಲೂ ಇಲ್ಲಿ ಆ 2 ದೇಶಗಳ ಯುದ್ಧಕ್ಕೆ ನಲುಗಲಿದೆ ಭಾರತದ ಬಡ ಮಧ್ಯಮ ವರ್ಗ. ಯಾಕಂದ್ರೆ ರಾಕೆಟ್ ವೇಗದಲ್ಲಿ ಮೇಲೇರಲಿದೆ ಅಗತ್ಯ ವಸ್ತುಗಳ ಬೆಲೆ.
ಹೌದು, ಇಸ್ರೇಲ್ ಇರಾನ್ ಮಧ್ಯೆ ಒಂದೊಂದು ಕ್ಷಿಪಣಿ ಒಂದೊಂದು ದ್ರೋಣ ಹಾರಾಡಿದ್ರು ಇಲ್ಲಿ ಭಾರತಕ್ಕೆ ಡವ. ಯಾಕಂದ್ರೆ ಆ ದಾಳಿ ಪ್ರತಿ ದಾಳಿಗಳ ಸೈಡ್ ಎಫೆಕ್ಟ್ ಇದೆಯಲ್ಲ, ಅಬ್ಬಾ ಇದೇ ಈಗ ಭಾರತೀಯರಿಗೆ ಹೊಸ ಟೆನ್ಷನ್ ತಂದಿದ್ದು. ಇಲ್ಲಿ ಪ್ರಮುಖವಾಗಿ ಭಾರತದಲ್ಲಿ ಏರಿಕೆ ಆಗಬಹುದು ತೈಲ ದರ. ಯಾಕಂದ್ರೆ ಇರಾನ್ನಿಂದ ಬರೋ ಕಚ್ಚಾ ತೈಲದ ದರ ವಾರ್ ಪೊಸಿಷನ್ನಿಂದಾಗಿ ಅಧಿಕವಾಗಲಿದೆ. ಹೀಗಾಗಿ ಅನಿವಾರ್ಯವಾಗಿ ಭಾರತದಲ್ಲಿ ಏರಿಕೆ ಆಗಬಹುದು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡರ್ ದರ. ವಾರ್ ಎಫೆಕ್ಟ್. ಸದ್ಯಕ್ಕೆ ಇರಾನ್ನಿಂದ ಭಾರತ ಹಲವು ಸಾಮಗ್ರಿಗಳನ್ನು ಆಮದು ಮಾಡಿಕೊಳ್ತಿದೆ. ಕಚ್ಚಾ ತೈಲ ಸೇರಿದಂತೆ ಇಂಧನ ಸಾಮಗ್ರಿಗಳೇ ಆಮದಿನಲ್ಲಿ ಮೊದಲ ಸಾಲಿನಲ್ಲಿವೆ. ಹೀಗಾಗಿ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ಬ್ಯಾರೆಲ್ಗೆ $6 ಏರಿಕೆಯೊಂದಿಗೆ $78. ಇದು ಒಂದೊಮ್ಮೆ ಬ್ಯಾರೆಲ್ಗೆ $80 ಕ್ರಾಸ್ ಆದರೆ ಮುಗೀತು ಕತೆ. ಇಂಥದ್ರಲ್ಲಿ ಈಗಿನ ವೇಗ ನೋಡಿದ್ರೆ, ಯುದ್ಧ ಮುಂದುವರೆದ್ರೆ ಕಚ್ಚಾ ತೈಲ ದರ ಬ್ಯಾರೆಲ್ಗೆ $100 ವರೆಗೆ ಏರಿಕೆ ಕಾಣಬಹುದು. ಸದ್ಯದ ಕಚ್ಚಾ ತೈಲ ದರ ಏರಿಕೆಯಿಂದ ನೇರ ಪರಿಣಾಮ ಎಂಬಂತೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ದರ 20% ಏರಿಕೆ ಆಗೋ ಭೀತಿ ಇದೆ. ಇದರ ಜೊತೆಗೆ ಇತರೆ ದಿನ ಬಳಕೆಯ ಎಲ್ಲ ಸಾಮಗ್ರಿಗಳು ಸಹ ದರ ಏರಿಕೆ ಹೊಡೆತಕ್ಕೆ ಸಿಲುಕಬಹುದು. ಯಾಕಂದ್ರೆ ಇಲ್ಲಿ ತೈಲ ದರ ಏರಿಕೆ ಆದರೆ ಒಂದಕ್ಕೊಂದು ಇಂಟರ್ಲಿಂಕ್. ಪ್ರತಿಯೊಂದು ಸಾಮಗ್ರಿ ಸಾಗಣೆ ಅಗತ್ಯವಿರೋದ್ರಿಂದ ಸಾಗಣೆ ವೆಚ್ಚ ಅಧಿಕವಾದರೆ ಅದನ್ನು ಸರಿದೂಗಿಸೋಕೆ ಆಯಾ ವಸ್ತುಗಳ ದರದಲ್ಲಿ ಹೆಚ್ಚಳ ಆಗಲಿದೆ. ಅಲ್ಲಿ ಯುದ್ಧ, ಇಲ್ಲಿ ಬರೆ ಹಾಕಿದಂತಾಯ್ತು ಕತೆ. ವಾರ್ ಎಫೆಕ್ಟ್. ಯಾವುದರ ದರ ಹೆಚ್ಚಳ? ಇದನ್ನ ಬಿಟ್ರೆ ಅಲ್ಲಿನ ಡ್ರೈ ಫ್ರೂಟ್ಸ್ಗೆ ಭಾರತದಲ್ಲಿದೆ ಬೇಡಿಕೆ. ಹೀಗಾಗಿ ಡ್ರೈ ಫ್ರೂಟ್ಸ್ ಬೆಲೆ ಸಹ ಏರಲಿದೆ. ಇದಲ್ಲದೆ ಇರಾನ್ನಿಂದ ಬಿತ್ತನೆ ಬೀಜ ಸಹ ಬರಲಿದೆ. ಬಾಸ್ಮತಿ ಅಕ್ಕಿ, ಟೀ ಪುಡಿ, ಕಾಫಿ, ಸಕ್ಕರೆ, ಉಪ್ಪು, ಸಲ್ಫರ್ ಸಹ ಭಾರತಕ್ಕೆ ಇಂಪೋರ್ಟ್ ಆಗ್ತಿದೆ. ಜೊತೆಗೆ ಸಿಮೆಂಟ್ ಹಾಗೂ ಉಕ್ಕು ಕ್ಷೇತ್ರಗಳ ಮೇಲೂ ಬೀಳಲಿದೆ ಬೆಲೆ ಏರಿಕೆ ಕರಿನೆರಳು. ಇದಲ್ಲದೆ ಪ್ಲಾಸ್ಟಿಕ್, ಗ್ಯಾಸ್ ಉಪಕರಣ ಹಾಗೂ ಮೇಣ ಕೂಡ ಇರಾನ್ನಿಂದ ಬರೋ ಮೇಜರ್ ಮೆಟೀರಿಯಲ್ಸ್. ರಸಗೊಬ್ಬರ ಹಾಗೂ ಸಾವಯವ ಗೊಬ್ಬರ ದೊಡ್ಡ ಪ್ರಮಾಣದಲ್ಲಿ ಭಾರತಕ್ಕೆ ಅಲ್ಲಿಂದ ರಫ್ತಾಗ್ತಿದೆ. MDH ದಮ್ ಆಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ.